ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತುಂಬ ಜನ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬಿಟ್ಟು ಟ್ರೈನಿಂಗ್ ಅನ್ನು ಸಹ ಮುಗಿಸ್ಕೊ ಬಂದಿದ್ದೀರಾ. ಮತ್ತೆ ಕೆಲವರು ಅಪ್ಲಿಕೇಶನ್ ಸ್ಟೇಟಸ್ ಬಂದ್ಬಿಟ್ಟು ರಿವ್ಯೂ ಪೆಂಡಿಂಗ್ ಬೈ DM DF ಅಂತ ಬರ್ತಾ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ಟೂಲ್ ಕಿಟ್ಗೆ ಬುಕ್ ಮಾಡಿದಂಥವ್ರಿಗೆ ಯಾವಾಗ ಟೂಲ್ ಕಿಟ್ ಬರುತ್ತೆ, ಸೊ ಅದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಅಂದರೆ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗಾಗಿ ಸರ್ಕಾರದಿಂದ ಏನೆಲ್ಲ ಯೋಜನೆ ಬಂದಿದೆ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ. ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗೇ ಬರುತ್ತೆ. ಸೊ ಇನ್ನು PM ವಿಶ್ವಕರ್ಮ ಯೋಜನೆಗೆ ತುಂಬ ಜನ ಅಪ್ಲಿಕೇಶನ್ ಅನ್ನು ಹಾಕಿದ್ರ. ಅಪ್ಲಿಕೇಶನ್ ಅನ್ನು ಹಾಕಿದ ನಂತರ ಟ್ರೈನಿಂಗ್ ಅನ್ನು ಸಹ ಮುಗಿಸ್ಕೊ ಬಂದಿದ್ರ. ಟ್ರೈನಿಂಗ್ ಅನ್ನು ಮುಗಿಸುವ ಸಂದರ್ಭದಲ್ಲಿ ಟ್ರೈನಿಂಗ್ ಸೆಂಟರಲ್ಲಿ ಹೇಳಿರ್ತಾರೆ ಟೂಲ್ ಕಿಟ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹಾಗಾಗಿ ನೀವೇ ನಿಮ್ಮ ಮೊಬೈಲಲ್ಲಿ ಟೂಲ್ ಕಿಟ್ಗೆ ಬುಕ್ ಮಾಡ್ಕೊಂಡಿರ್ತೀರಾ. ಅಥವಾ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಟೂಲ್ ಕಿಟ್ಟನ್ನು ಬುಕ್ ಮಾಡ್ಕೊಂಡಿರ್ತೀರ. ಸೊ ಬುಕ್ ಮಾಡ್ಕೊಂಡಾಗ ನಿಮ್ಗೊಂದು ಮೆಸೇಜ್ ಬಂದಿರುತ್ತೆ. ಆ ಒಂದು ಮೆಸೇಜನ್ನು ತುಂಬ ಭದ್ರವಾಗಿ ಇಟ್ಕೊಂಡಿರ್ರಿ. ಯಾಕಪ್ಪ ಅಂತ ಅಂದರೆ ಆ ಮೆಸೇಜ್ ಮುಖಾಂತರ ಟೂಲ್ ಕಿಟ್ಟನ್ನು ಕೊಡೋಕ್ಕೆ ಬಂದಂಥವ್ರು ಆ ಮೆಸೇಜ್ ಮುಖಾಂತರ 15,000 ರೂಪಾಯಿ ಅವರು ಟ್ರಾನ್ಸ್ಫರ್ ಮಾಡ್ಕೊತಾರೆ. ನಂತರ 15,000 ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ಟನ್ನು ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ. ಮತ್ತು ಇನ್ನೂ ಒಂದು ಡೌಟ್ ಇದೆ, ಅದು ಏನಪ್ಪ ಅಂತ ಅಂದರೆ ನಾವು ಟೂಲ್ ಕಿಟ್ ಬುಕ್ ಮಾಡಿದಾಗ 6 ತಿಂಗಳೊಳಗಾಗಿ ಟೂಲ್ ಕಿಟ್ಟನ್ನು ತಗೋಬೇಕು ಅಂತ ಒಂದು ಮೆಸೇಜ್ ಬಂದಿರುತ್ತೆ. ಮೊಬೈಲಲ್ಲಾದರೂ ಸೇಮ್ ಮೆಸೇಜ್ ಬಂದಿರುತ್ತೆ, ಅಥವಾ ಸಿಸ್ಟಮಲ್ಲಿ ಮಾಡಿಸಿದ್ರು ಆ ರೀತಿ ಮೆಸೇಜ್ ಬಂದಿರುತ್ತೆ 6 ತಿಂಗಳೊಳಗಾಗಿ ಟೂಲ್ ಕಿಟ್ಟನ್ನು ತಗೋಬೇಕು ಅಂತ ಹೇಳ್ಬಿಟ್ಟು. ಆದರೆ ಟೂಲ್ ಕಿಟ್ಟು 6 ತಿಂಗಳೊಳಗಾಗಿ ಬಂದಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗುತ್ತೆ? ಅದು ಗೌರ್ಮೆಂಟ್ ಒಂದು ತಪ್ಪಾಗಿರುತ್ತೆ. ಹಾಗಾಗಿ 6 ತಿಂಗಳೊಳಗಾಗಿ ಟೂಲ್ ಕಿಟ್ ಬಂದಿಲ್ಲ ಅಂದ್ರೂ ನೀವು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ. ಸೊ ಈಗಾಗಲೇ ತುಂಬ ಜನಕ್ಕೆ ಟೂಲ್ ಕಿಟ್ಟನ್ನು ಪಾರ್ಸಲ್ ಮಾಡ್ತಾ ಇದ್ದಾರೆ. ಟೂಲ್ ಕಿಟ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡಿಕೊಳ್ಳುವಂಥ ಲಿಂಕನ್ನು ಬಿಟ್ಟಿದ್ದಾರೆ. ಅದ್ರ ಮುಖಾಂತರ ನೀವೇ ಚೆಕ್ ಮಾಡ್ಕೋಬೋದು. ನಿಮ್ಮ ಒಂದು ಟೂಲ್ ಕಿಟ್ ಯಾವ ಊರಲ್ಲಿದೆ, ಯಾವ ಊರಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೋದು. ಮತ್ತು ನೀವು ಚೆಕ್ ಮಾಡ್ಕೊಂಡಾಗ ಕೆಲವ್ರದ್ದು ನೋ ರೆಕಾರ್ಡ್ ಫೌಂಡ್ ಅಂತ ಬರುತ್ತೆ. ಅಂಥವ್ರದ್ದು ಇನ್ನೂ ಯಾವುದೇ ರೀತಿ ಪಾರ್ಸಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮುಂದಿನ ದಿನದಲ್ಲಿ ಅವ್ರದ್ದು ಸಹ ಪಾರ್ಸಲ್ ಮಾಡ್ತಾರೆ. ಸೊ ಒಂದು 3 ಡೇಸ್ ಅಥವಾ 1 ವೀಕ್ ಒಂದ್ಸರಿ ನಿಮ್ಮ ಒಂದು ಟೂಲ್ ಕಿಟ್ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊತಾ ಇರ್ರಿ. ತಿಂಗಳೊಳಗಾಗಿ ಟೂಲ್ ಕಿಟ್ಟನ್ನು ಕಳಿಸ್ಬೇಕು, ಆದರೆ ಕಳಿಸಿಲ್ಲ ಅಂತ ಅಂದರೆ ಮತ್ತೆ ಬರೋದಿಲ್ವಾ ಅನ್ನೊಂದು ಡೌಟ್ ಸಹ ಇದೆ. ನೀವೇನು ಗಾಬರಿ ಬೀಳೋಕ್ಕೆ ಹೋಗಬೇಡಿ. 6 ತಿಂಗಳಾದರೂ ಸಹ ಟೂಲ್ ಕಿಟ್ ಬಂದೇ ಬರುತ್ತೆ. ಈಗಾಗಲೇ ತುಂಬ ಜನ ಟ್ರೈನಿಂಗನ್ನು ಸಹ ಮುಗಿಸ್ಕೊ ಬಂದಿದ್ರ. ಟ್ರೈನಿಂಗ್ ಮುಗಿಸಿದಾಗ ತುಂಬ ಡೌಟ್ ಇತ್ತು, ಟ್ರೈನಿಂಗ್ ಅಮೌಂಟ್ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಕೆಲವ್ರಿಗೆ 2 ದಿನಕ್ಕೆ ಬಂದಿದೆ, ಕೆಲವ್ರಿಗೆ 1 ದಿನಕ್ಕೆ ಬಂದಿದೆ, ಕೆಲವ್ರಿಗೆ 2 ತಿಂಗಳಿಗೆ ಬಂದಿದೆ, ಕೆಲವ್ರಿಗೆ 3 ತಿಂಗಳಿಗೆ ಬಂದಿದೆ. ಸೊ ಬಂದೇ ಬರುತ್ತೆ. ಟೂಲ್ ಕಿಟ್ ಸಹ ಅದೇ ರೀತಿ ಬಂದೇ ಬರುತ್ತೆ. ಟ್ರೈನಿಂಗನ್ನು ಸಹ ಮುಗಿಸ್ಕೊಂಡು ಬಂದಂಥವ್ರಿಗೆ ಬ್ಯಾಂಕ್ ಕಡೆಯಿಂದ ಕಾಲ್ ಬರ್ತಾ ಇದೆ, 1 ಲಕ್ಷ ರೂಪಾಯಿ ಲೋನನ್ನು ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಲೋನನ್ನು ತಗೊಳ್ಳೋಕ್ಕೆ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ತಗೋಬೋದು. ಅವರು ಏನೇನು ಡಾಕ್ಯುಮೆಂಟನ್ನು ಕೇಳ್ತಾರೋ ಅದನ್ನು ಕೊಟ್ಬಿಟ್ಟು ನಿಮ್ಗೆ ಇಷ್ಟ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ನಮಗೆ ಯಾವುದೇ ವಿಧವಾದ ಲೋನ್ ಬೇಕಾಗಿಲ್ಲ ಅಂತೇಳಿ ಅವ್ರು ಮತ್ತೆ ನಿಮಗೆ ಕಾಲ್ ಮಾಡೋದಿಲ್ಲ. ಸೊ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ಅಂದರೆ ಟೂಲ್ ಕಿಟ್ ಬಂದೇ ಬರುತ್ತೆ. ಅದು 6 ತಿಂಗಳು ಆಗೋದ್ರೂ ಸಹ ನಿಮಗೆ ಬಂದೇ ಬರುತ್ತೆ. 6 ತಿಂಗಳೊಳಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವೇನು ಗಾಬರಿ ಬೀಳಕ್ಕೆ ಹೋಗಬೇಡಿ. ಯಾಕಂದರೆ ಈಗಾಗಲೇ ಪಾರ್ಸಲ್ ಮಾಡ್ತಾ ಇದ್ದಾರೆ. ಟೂಲ್ ಕಿಟ್ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಒಂದ್ಸರಿ ನೋಡಿಬಿಟ್ಟು ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಟೂಲ್ ಕಿಟ್ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿ PM ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತಹ ತುಂಬ ಕಮೆಂಟ್ಸ್ ಬರ್ತಾ ಇದೆ. ಪ್ರತಿಯೊಂದು ಕಮೆಂಟ್ಸ್ಗೂ ಸಹ ನಾನು ವಿಡಿಯೋ ಮುಖಾಂತರ ಉತ್ತರವನ್ನು ಕೊಡ್ತೀನಿ. ಸೊ ಅದೇ ರೀತಿಯಾಗಿ ವಿಡಿಯೋಸನ್ನು ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.